ಆಸೆ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗಿದೆ ಅಂತ ನೋಡೋಣ. ಆಲ್ರೆಡಿ ಸೂರ್ಯ ರವಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ, ಶ್ರುತಿನ ಪ್ರೀತಿಸ್ತಾ ಇರ್ತಾನೆ ಅನ್ನೋದು ಸೂರ್ಯನಿಗೆ ಇವಾಗ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಫೈನಲಿ ತುಂಬಾನೇ ಎದುರಾಡಿದಂತ ಸೂರ್ಯ ರವಿ ಹತ್ರ ಸಾರಿ ಕೇಳ್ತಾನೆ. ಹಾಗೇನೆ ಅಪ್ಪ ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಮನೋಜನ ಹಿಂಗ್ ಮಾಡ್ದ, ಹಾಗೆ ನಾನು ಕುಡ್ದು ಅಲ್ಲಿ ಇಲ್ಲಿ ಬೀಳ್ತಾ ಇದ್ದೆ, ನೀನ್ ಇದುವರೆಗೂ ಒಂದು ಕೂಡ ಬ್ಲ್ಯಾಕ್ ಮಾರ್ಕ್ ಅನ್ನೋದು ತಗೊಂಡಿಲ್ಲ, ಅಪ್ಪ ನಿಮ್ಮಲ್ಲಿ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆ ನಾವು ಉಳಿಸ್ಕೊ ಅಂತ ಹೇಳಿ ಹಾಗೇನೆ ತಾನಿಷ್ಟೆಲ್ಲ ಎಗರಾಡೋದಕ್ಕೆ ರವಿ ಹತ್ರ ಸಾರಿ ಕೂಡ ಕೇಳ್ತಾನೆ. ರವಿ ಪರವಾಗಿಲ್ಲ ಬಿಡು ಅಂತ ಹೇಳಿ ಸರಿ ಅನ್ಕೊಂಡಂತ ಸೂರ್ಯ ಅವನನ್ನ ಅವ್ನ ಕೆಲ್ಸಕ್ಕೆ ಕಳಿಸ್ತಾನೆ. ಹಾಗೆ ಸೂರ್ಯನ್ಗೆ ಇದೇ ಯೋಚನೆ ಆಗ್ತಿರುತ್ತೆ, ತನ್ನ ಅಪ್ಪ ಎಷ್ಟು ಪ್ರೀತಿಸ್ತಾರೆ, ಮತ್ತೆ ರವಿಯಿಂದನೂ ಕೂಡ ಅವ್ರಿಗೆ ಎಲ್ಲಿ ದುಃಖ ಆಗ್ಬಿಡುತ್ತೋ ಅಂತ ಮಧ್ಯರಾತ್ರಿಲಿ ಮೀನನ್ನ ಎಬ್ಸಿ ರವಿ ಮುಂದೆ ಹಾಗೆ ಮಾಡಲ್ಲ ಅಲ್ವಾ, ಅವ್ರು ಸಾವಾಸ ಬಿಟ್ಬಿಡ್ತಾನೆ ಅಲ್ವಾ, ನಮ್ಮ ಅಪ್ಪನಿಗೆ ಬೇಜಾರು ಮಾಡೋದಿಲ್ಲ ಅಲ್ವಾ ಅಂತೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರಿಂದ ಮೀನುಗಂತೂ ತುಂಬಾನೇ ಇರಿಟೇಟ್ ಆಗುತ್ತೆ. ನನ್ನನ್ನೇನ್ ಕೇಳ್ತೀರಾ, ಹೋಗಿ ರವಿ ನೆಬ್ಬಿಸ್ಬಿಟ್ಟು ಕೇಳೋಗಿ ಅಂತ ಹೇಳ್ತಾಳೆ. ಹಾಗಿದ್ರೆ ಈ ಮನೆಯಲ್ಲಿ ಈ ವಿಷಯನೆಲ್ಲ ಹೇಳ್ಬಿಡೋಣ ಅತ್ತಿಗೆ ಅಂತ ಕೇಳೋವಾಗ ಸೂರ್ಯ, ನಾನು ಈ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತಿದ್ಯಾ, ನೀನ್ ನೋಡಿದ್ರೆ ಮನೇಲೆಲ್ಲ ಡಿಸ್ಕಸ್ ಮಾಡೋಣ ಅಂತಿದ್ಯಾ ಅಂತ ಹೇಳಿ ಮತ್ತೆ ಮೀನನ್ ಮೇಲೆ ಸಿಟ್ ಮಾಡ್ಕೊಳ್ತಾನೆ. ಹಾಗೇನೆ ನಾಳೆ ಬೆಳಗ್ಗೆ ನಿನ್ನ ಯಾವ್ದೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದೀನಿ, ಬೆಳಗ್ಗೆ ಬೇಗ ಹೊರಟ್ಬಿಡು, ನನ್ನ ತಲೆನಲ್ಲಿ ಏನೋ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ಮೀನ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟು ಮಲ್ಕೊಳ್ಳಿ ಅಂತಾನು ಹೇಳಲ್ಲ, ಮೀನಿನ ತಲೆಗೆ ಸಣ್ಣದಾಗಿತ್ತದೊಂದು ಹುಳ ಬಿಟ್ಬಿಟ್ಟು ಸೂರ್ಯ ಮಲ್ಕೊಬಿಡ್ತಾನೆ. ಇದರಿಂದ ಮೀನನ್ಗೆ ನೀವು ಮಾಡೋದೆಲ್ಲ ಒಂದೊಂದಲ್ಲ, ನಿಮ್ ತಲೆಯಲ್ಲಿ ಇದ್ದಂತ ಟೆನ್ಷನ್ ನನ್ನ ತಲೆಗೆ ಹಾಕ್ಬಿಟ್ಟು ಇವಾಗ ನೀವು ಮಲ್ಕೋತಾ ಇದ್ದೀರಾ ಅಂತ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶ್ರುತಿಗಂತೂ ಅವ್ರ ಅಪ್ಪ ಅಮ್ಮನ ಮೇಲೆ ತುಂಬಾನೇ ಬೇಜಾರಾಗಿರುತ್ತೆ. ಹೇಳ್ದೆ ಕೇಳ್ದೆ ಹುಡ್ಗ ನೋಡಕ್ ಹೋಗ್ಬಿಟ್ವಲ್ಲ ಅಂತ. ಇದೇ ಪ್ರಶ್ನೆ ಬಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಅವ್ರ 3 ಜನದ ಮಧ್ಯೆ ಜಗಳ ಆಡುತ್ತಾರೆ. ಹಾಗೆ ಅವ್ರಮ್ಮ, ನಿಮ್ಮಪ್ಪ ಹೇಳಿದ ಮಾತನ್ನ ಕೇಳು, ಅವರಿಗೆ ಗೌರವ ಸಿಗೋ ರೀತಿ ಮಾಡು ಅಂತ ಹೇಳಿದ್ರಿಂದ, ಹಾಗೇನೆ ಡಬ್ಬಿಂಗ್ ಕೆಲಸ ಈಗ ಬರ್ತಾ ಇರೋಂತ ಅಳಿಯಂದ್ರಿಗೆ ಮಾಡೋದಕ್ಕೆ ನೀನ್ ಮಾಡೋದು ಇಷ್ಟ ಇಲ್ವಂತೆ ಅಂತ ಹೇಳ್ತಾರೆ. ಶ್ರುತಿಗೂ ಕೂಡ ಬೇರೆ ದಾರಿ ಇಲ್ದೇನೆ ವಾಪಸ್ ಅವ್ರ ರೂಮ್ಗೆ ಹೋಗಿ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅಪ್ಪ ಅಮ್ಮನ ಮರ್ಯಾದೆ ಉಳಿಸೋದ ಇಲ್ಲ ತನ್ನ ಪ್ರೀತಿ ಉಳಿಸ್ಕೊಳ್ಳೋದ ಅಂತ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಮೀನಾ ಹಾಗೆ ಸೂರ್ಯನ ತೋರಿಸ್ತಾರೆ. ಅವರಿಬ್ರು ಕೂಡ ಯಾವುದೋ ಒಂದು ಪ್ಲೇಸಿಗೆ ಬರ್ತಾ ಇರ್ತಾರಲ್ವಾ. ಸೊ ನಾವು ಆಲ್ರೆಡಿ ನಿನ್ನೆ ನೆಕ್ಸ್ಟ್ ಎಪಿಸೋಡ್ ಏನು ಅಂತ ನೋಡಿರ್ತೀವಿ. ಸೊ ನಿಮ್ಗೆಲ್ರಿಗೂ ಕೂಡ ಅದೇನಿರ್ಬೋದು ಅಂತ ಆಲ್ರೆಡಿ ಕ್ಯೂರಿಯಾಸಿಟಿ ರಿವೀಲ್ ಆಗಿದೆ. ಸೂರ್ಯ ಹಣ್ಣು ಹಂಪಲನ್ನೆಲ್ಲ ತಗೊಂಡು ಸೀದಾ ಮೀನನ ಮನೆಗೆ ಬರ್ತಾರೆ. ಹಾಗೇನೆ ಅವ್ರ ಅತ್ತೆನ ಕೂಗಿ ಅಂದ್ರೆ ಮೀನನ ಅಮ್ಮನ ಕೂಗಿ, ನಿಮ್ಮ 2ನೇ ಮಗಳನ್ನ ನಮ್ ರವಿಗೆ ಮದುವೆ ಮಾಡ್ಕೊಳ್ಬೇಕು ಅಂತಿದೀವಿ, ರವಿ ಎಷ್ಟು ಒಳ್ಳೆ ಹುಡುಗ ಅನ್ನೋದನ್ನ ನೀವು ಕೂಡ ನೋಡಿದೀರಾ ಅಲ್ವಾ, ಸೊ ನಮ್ ರವಿ ಅಂತ ಒಳ್ಳೆ ಹುಡುಗನ್ಗೆ ನಿಮ್ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಆದ್ರೆ ಇದಕ್ಕೆ ಅವ್ರಮ್ಮ, ಆಲ್ರೆಡಿ ನಾನೊಂದು ತಪ್ಪು ಮಾಡಿದೀನಿ, ಇನ್ನೊಂದು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮಗಳನ್ನ ರವಿ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಈ ರೀತಿ ರಿಜೆಕ್ಟ್ ಮಾಡಿದ್ರಿಂದ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲೂ ಕೂಡ ಜಗಳ ಆಡಿ ಕೊಟ್ಟಿರೋ ಅಂತ ಫ್ರೂಟ್ಸು ಎಲ್ಲದನ್ನು ಕೂಡ ವಾಪಸ್ ಅವ್ನ ಬ್ಯಾಗಿಗೆ ಹಾಕೊಂಡು ಮೀನನ ಹತ್ರ ಬಂದು ನಿಂತ್ಕೊಂಡು ಮಾತಾಡುವಾಗ, ನಮ್ ರವಿ ಎಷ್ಟು ಒಳ್ಳೆಯವನು, ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ನಿಮ್ಮ ಅಮ್ಮ ನೋಡಿದ್ರೆ ಅಷ್ಟು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾರೆ, ನಿಮ್ಗೇನ್ ಗೊತ್ತು, ಮನೆಯಿಂದ ನೀವು ಹೊರಗಡೆ ಇರ್ತೀರಾ, ಆಮೇಲೆ ನಿಮ್ಮ ಅಮ್ಮನ ಹತ್ರ ಮಾತು ಕೇಳೋದು ನಾನಲ್ವಾ, ಸೊ ನಮಗ್ ಗೊತ್ತಿದೆ ಅದ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಸೂರ್ಯನ್ಗೂ ಕೂಡ ಮೀನಾ ಹೇಳಿದ ಮಾತು ಸರಿ ಅನ್ಸುತ್ತೆ. ಹಾಗೆ ಸೂರ್ಯ ಹೇಳ್ತಾನೆ, ನಾನು ಎಷ್ಟು ಒಳ್ಳೆ ಹುಡುಗ, ನನ್ನಂತ ಅಳಿಯ ಸಿಕ್ಕಿದ್ದಾನೆ, ನನ್ಗಿಂತನೂ ರವಿ ಒಳ್ಳೆಯವನು ಅಂತಂದ್ರೆ ನಿಮ್ಮಮ್ಮ ರಿಜೆಕ್ಟ್ ಮಾಡ್ಬಿಟ್ಟಲ್ಲ ಅಂತ ತುಂಬಾನೇ ಮೀನನ ಮೇಲೂ ಅವ್ರ ಅಮ್ಮನ ಮೇಲೂ ತುಂಬಾ ಕೋಪ ಮಾಡ್ಕೊಳ್ತಾನೆ. ಫೈನಲಿ ಮೀನಾ ತಿಳಿ ಹೇಳಿದ್ಮೇಲೆ ಹೌದಲ್ವಾ, ಅವನಿಗೂ ಕೂಡ ಸರಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸಂಜೆ ಸಂಚಿಕೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನು ರೋಹಿಣಿ ಅಮ್ಮ ಸೂರ್ಯಂದು ಕ್ಯಾಬ್ನೇ ಬುಕ್ ಮಾಡಿರ್ತಾರೆ. ಆನ್ ದಿ ವೇನಲ್ಲೇ ಹೋಗೋದು, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಸೂರ್ಯ ರೋಹಿಣಿ ಅಮ್ಮನ ಕರ್ಕೊಂಡು ಸೀದಾ ಅವ್ರ ಮನೆಗೆ ಬರ್ತಾನೆ. ರೋಹಿಣಿ ಹಾಗೆ ಅವ್ರ ಫ್ರೆಂಡ್ ಇದನ್ನ ನೋಡಿ ತುಂಬಾನೇ ಗಾಬರಿ ಆಗ್ತಾರೆ. ಹಾಗೆ ಮೀನಾ, ಇಲ್ಲಿ ಯಾರು ಇಲ್ಲ ಅಂತ ಅಂದ್ಮೇಲೆ ನಿಮ್ಮನ್ನ ಯಾರು ಕರ್ಕೊಂಡೋದು ಅಂತ ಕೇಳುವಾಗ ರೋಹಿಣಿ ಮಗ ಅತ್ತೆ ಅಂತ ಹೇಳಕ್ ಹೋಗ್ತಾನೆ. ಅಷ್ಟರೊಳಗಡೆ ಅವ್ರ ಅಮ್ಮ ಬಾಯಿ ಮುಚ್ಚಿಬಿಡ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿದಿದೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಾಟಾ, ಬಾಯ್.